ನಮಸ್ಕಾರ. ಬಜರಂಗದಳ ವತಿಯಿಂದ ಕೂಡಿಸಿರುವ ಹಿಂದೂ ಮಹಾಗಣಪತಿ ಈ ವರ್ಷ ಹೇಗಿದೆ ಅಂತ ನೋಡೋಣ. ಹಾಗೆ ಯಾವ ಥೀಮು, ಡೆಕೋರೇಷನು ಮತ್ತು ಖರ್ಚು ಮತ್ತು ಬೇರೆ ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯಾದಗಿರಿಯ ಎಲ್ಲ ಏರಿಯಾದ ಗಣಪತಿಗಳ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಚಾನಲ್ಲಿ ಇದೆ. ಆ ವಿಡಿಯೋನು ಯಾರು ನೋಡಿಲ್ಲ ಅದನ್ನು ನೋಡಿ. ಮತ್ತು ಇನ್ನೊಂದು ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಮಹಾಗಣಪತಿ ನೋಡೋಕ್ಕೆ ಹೋಗೋಣ. ಇದು ಮಹಾಗಣಪತಿಯ ಎಂಟ್ರನ್ಸ್ ನೋಡಿ, ಈ ಥರ ಮಾಡಿದ್ದಾರೆ. ಇವಾಗ ಅಲ್ಲಿ ಮಹಾಗಣಪತಿ ಇರೋದು, ಅಲ್ಲಿ ಹೋಗೋಣ. ಈ ಕಡೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಮತ್ತು ಇಲ್ಲೆಲ್ಲ ಸಣ್ಣ ಸಣ್ಣ ಬಂಡಿಗಳು ಸ್ಟಾಲ್ಗಳು ಹಾಕ್ಕೊಂಡಾರ. ಒಂದು ಸಣ್ಣ ಜಾತ್ರೆನಾಗ ನೋಡ್ರಿ ಪೂರ ಇದು. ಮತ್ತು ಈ ಕಡೆ ಪ್ರಸಾದ. ಇದು ಎಂಟ್ರನ್ಸ್ ಮಹಾಗಣಪತಿದು. ಒಂದು ಕಡೆಯಿಂದ ಒಳಗೆ ಹೋಗೋದು, ಇನ್ನೊಂದು ಕಡೆಯಿಂದ ಹೊರಗೆ ಬರೋದು ನೋಡಿ. ಈ ಥರ ಇದೆಲ್ಲ ಕಂಪ್ಲೀಟ್ ಪೂರ್ತಿ ಎಲ್ಲ ನೀಲಿ ಕಲರ್ದು. ಮತ್ತು ಇಲ್ಲೆಲ್ಲ ಶ್ರೀಕೃಷ್ಣನ ಫೋಟೋ ಎಲ್ಲ ಹಚ್ಚಿದ್ದಾರೆ. ಇವಾಗ ಒಳಗೋಗಿ ನೋಡೋಣ ಮಹಾಗಣಪತಿ ಹೆಂಗಿದೆ ಅಂತ. ಇದು ಮಹಾಗಣಪತಿ ನೋಡಿ. ಈಗ ಇಲ್ಲೆಲ್ಲ ಸುತ್ತ ಎಲ್ಲ ಮಹಾಭಾರತ ಥೀಮ್ ಮಾಡಿದ್ದಾರೆ ಈ ಸರ್ತಿ ಫುಲ್ ಎಲ್ಲ. ಮತ್ತು ಸೆಂಟ್ರಲ್ಲಿ ಮಹಾಗಣಪತಿ. ವಾವ್, ಇಷ್ಟೆಲ್ಲ ಫೋಟೋಗಳು ಇದ್ದಾವೆ. ಒಂದೊಂದು ಫೋಟೋಗಳು ನೋಡ್ಕೊತ ಹೋಗಮ್ಮ. ಈ ಕಡೆ ಶ್ರೀಕೃಷ್ಣ ಹುಟ್ಟಿದ್ದು, ಮತ್ತು ವಾಸುದೇವ ಗೋಕುಲಿಗೆ ಕರ್ಕೊಂಡು ಹೋಗ್ತಾ ಇರೋದು, ಮತ್ತು ಕಂಸ, ಇಲ್ಲಿ ಶ್ರೀಕೃಷ್ಣ ರಾಕ್ಷಸಿಯನ್ನು ಕೊಂದಿದ್ದು, ಮತ್ತು ಶ್ರೀಕೃಷ್ಣ ಗೋಕುಲದಲ್ಲಿ ಬಾಲ್ಯ ಕಳೆದಿದ್ದು, ಹಾಗೆ ಮದುವೆ ಆಗಿದ್ದು, ಇವೆಲ್ಲ ಈ ಕಡೆ ಇದ್ದಾವೆ. ಇಲ್ಲಿ ಮಹಾಗಣಪತಿ. ಮತ್ತು ಈ ಕಡೆ ಮಹಾಭಾರತದ ಪಾತ್ರಗಳು ನೋಡಿ, ಮತ್ತು ಯುದ್ಧದ ಸನ್ನಿವೇಶಗಳು, ಭೀಷ್ಮಾಚಾರ್ಯ ಆಗಿರ್ಬೋದು, ಮತ್ತು ಶ್ರೀಕೃಷ್ಣನ ವಿರಾಟ ರೂಪ ಅಥವಾ ವಿಶ್ವರೂಪ, ಶಕುನಿ, ಮತ್ತು ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದು, ಮತ್ತು ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡಿದ್ದು, ಗೀತೋಪದೇಶ, ಇವೆಲ್ಲ ಈ ಕಡೆ ಇದ್ದಾವೆ. ಇವಾಗ ಮಹಾಗಣಪತಿಯ ದರ್ಶನ ಮಾಡೋಣ ನಡೀರಿ. ಮಹಾಗಣಪತಿ ಈ ಕಡೆ ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು. ಇಲ್ಲಿ ಗಣಪತಿ ಮಹಾಭಾರತ ಬರಿತಾ ಇದ್ದಾರೆ. ಮೇಲುಗಡೆ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನ. ಬಜರಂಗದಳ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸ್ಪರ್ಧೆಗಳೆಲ್ಲ ಆಯೋಜನೆ ಮಾಡ್ತಿರ್ತಾರೆ. ಮಲ್ಲಕಂಬ ಪ್ರದರ್ಶನ, ಭರತನಾಟ್ಯ, ಮತ್ತು ಡ್ರಾಯಿಂಗ್ ಕಾಂಪಿಟೇಷನು, ಹೀಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡ್ತಿರ್ತಾರೆ. ಮತ್ತು ಈ ಸರ್ತಿ ಫ್ರೀ ಹೆಲ್ತ್ ಚೆಕಪ್ ಸಹ ಇದೆ. ಈ ಮಹಾಗಣಪತಿಯನ್ನು ಹೈದರಾಬಾದಿಂದ ತೊಗೊಂಬಂದಿದ್ದಾರೆ. ಖರ್ಚು ಎಷ್ಟು ಗೊತ್ತಾ? 4 ಲಕ್ಷ ಅಂತೆ. ಮತ್ತು ಡೆಕೋರೇಷನ್ಗೆ ಸುಮಾರು ಒಂದು 7 ಲಕ್ಷ ಅಂತೆ. ಈ ಕಡೆ ಪ್ರಸಾದ ಡೈಲಿ 2 ಟೈಮ್ ಇರುತ್ತೆ, ಮಧ್ಯಾಹ್ನ ಮತ್ತು ರಾತ್ರಿ. ಇಲ್ಲಿ ವ್ಯವಸ್ಥೆ ಎಲ್ಲ ನೀಟಾಗ್ಯದ ನೋಡ್ರಿ. ಈ ಕಡೆ ಜೆಂಟ್ಸ್ ಮತ್ತು ಈ ಕಡೆ ಲೇಡೀಸ್ ಸಪ್ರೇಟ್ ಕ್ಯೂ. ದಿನ ಏನಿಲ್ಲ ಅಂದ್ರೆ ಒಂದು 3,000 to 4,000 ಜನಕ್ಕೆ ಆಗೋಷ್ಟು ಅಡುಗೆ ಮಾಡ್ತಾರಂತ, ಮತ್ತು ಅಷ್ಟು ಜನ ಬರ್ತಾರೆ. ಈ ಕಡೆ ಕೈ ತೊಳ್ಕೊಳ್ಳೋಕೆ ಮತ್ತು ಪ್ಲೇಟ್ ತೊಳೆಯೋಕೆ ನೀರಿನ ಕನೆಕ್ಷನ್ ಕೊಟ್ಟರೆ, ಮತ್ತು ಅಲ್ಲಿ ಕುಡಿಯೋಕೆ ನೀರು. ರಾತ್ರಿ ನೋಡಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ 2 ಕಡೆ. ಅಂದರೆ ಒಂದು ಕಡೆ ಈ ಕಡೆ ಡಿಗ್ರಿ ಕಾಲೇಜ್ ಕಡೆಯಿಂದ, ಮತ್ತು ಈ ಕಡೆ ಬಾಲಾಜಿ ಗುಡಿಯಿಂದ ಮಹಾಗಣಪತಿವರೆಗೂ ಈ ಥರ ಲೈಟಿಂಗ್ಸ್.
ರಾತ್ರಿ ಈ ಥರ ಕಾಣುತ್ತೆ ನೋಡಿ. ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇವಾಗ ಟೈಮ್ 7 ಗಂಟೆ. ದಿನ 7 ಗಂಟೆಗೆ ಪೂಜೆ ಮತ್ತು ಆರತಿ ಇರುತ್ತೆ. ಇವಾಗ ಟೈಮ್ ಆಗಿದೆ. ಹೊರಗಡೆ ಆರತಿ ಮತ್ತು ಪೂಜೆ ಮಾಡ್ತಾ ಇದ್ದಾರೆ. ಒಳಗೆ ಹೋಗೋಣ ಮತ್ತೆ. ಪ್ರತಿ ವರ್ಷ ಹಿಂದೂ ಮಹಾಗಣಪತಿಯನ್ನು 21 ದಿನ ಕೂಡಿಸ್ತಾರೆ. ಕೊನೆಯ ದಿನ ಅಂದರೆ ಲಾಸ್ಟ್ ಡೇ ಬೃಹತ್ ಶೋಭಾಯಾತ್ರೆ ಮೂಲಕ ವಿಸರ್ಜನೆ ಮಾಡ್ತಾರೆ. ಈ ವರ್ಷ 13 ಸೆಪ್ಟೆಂಬರ್ಗೆ ಶೋಭಾಯಾತ್ರೆ ಮೂಲಕ ವಿಸರ್ಜನೆ ಮಾಡ್ತಾಯಿದ್ದಾರೆ. ಕಾರಣ ಅವತ್ತು ಶನಿವಾರ ಇದೆ ಮತ್ತು ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ಜಾಸ್ತಿ ಜನ ಬಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳ್ಬಿಟ್ಟು ಒಂದು 3-4 ದಿನ ಈ ವರ್ಷ ಬೇಗ ವಿಸರ್ಜನೆ ಮಾಡ್ತಾಯಿದ್ದಾರೆ. ಹೀಗಿದೆ ಈ ವರ್ಷದ ಹಿಂದೂ ಮಹಾಗಣಪತಿ. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಯಾವುದೋ ಒಂದು ಲೋಕಲ್ ಇದೆಯೋ ಅಂತ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ಮಾಡಿರುವ ಬಜರಂಗ ದಳ ಮತ್ತು ಅವರೆಲ್ಲ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಲ್ಯೂಟ್. ಮತ್ತು ನೀವು ಬಂದು ದರ್ಶನ ಮಾಡಿ ಆಶೀರ್ವಾದ ತೊಗೊಳ್ರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.